ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಜ್ಞಾನೇಶ್ವರಿ ಗೀತಾಮೃತ. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಶ್ರೀಕೃಷ್ಣ ಪರಮಾತ್ಮನು ಕೃಷ್ಣನ ವೇಷಧಾರಿಯಾಗಿದ್ದಂಥ ರೂಪದಿಂದ ಜ್ಞಾನೋಪದೇಶವನ್ನು ಮಾಡಬೇಕಾದ್ರೆ ನಾನು ಸರ್ವವ್ಯಾಪಕತ್ವವನ್ನು ಹೊಂದಿದ್ದೀನಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ತನ್ನ ವಿಭೂತಿಯನ್ನು ನಾನು ಎಲ್ಲೆಲ್ಲಿದ್ದೀನಿ ಅನ್ನೋದನ್ನು ಬಹಳ ಚುಟುಕವಾಗಿ ಸರಳವಾಗಿ ಅದನ್ನು ತಿಳ್ಕೊಂಡ್ರೆ ವಿಸ್ತಾರವಾಗಿ ತಿಳಿಯಲು ಸಹಾಯವಾಗುವಂತೆ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದ. ಹೇ ಧನುರ್ಧರನಾದ ಅರ್ಜುನ, ಒಂದು ವೇಳೆ ಮಳೆಯ ಹನಿಗಳನ್ನು, ಭೂಮಿಯ ಮೇಲಿರುವ ತೃಣ ಅಂಕುರಾದಿಗಳನ್ನು, ಸಮುದ್ರ ತರಂಗಗಳ ಪ್ರಮಾಣ ಸಂಖ್ಯೆಯನ್ನು ಎಣಿಸಬಹುದು. ನೋಡಿ, ಏನೇನು ಎಣಿಕೆ ಮಾಡ್ಬೋದು ಅಂದರೆ ಇವೆಲ್ಲ ಅಸಾಧ್ಯವಾದ ಕಾರ್ಯಗಳು, ಆದರೂ ಕೂಡ ಅವೆಲ್ಲನೂ ಎಣಿಸ್ಬೋದು ಅಂತ ಹೇಳ್ತಾ ಇದ್ದಾನೆ. ಯಾವುದ್ಯಾವುದನ್ನು? ಒಂದು ವೇಳೆ ಮಳೆಯ ಹನಿಗಳನ್ನು ಕೂಡ ಎಣಿಸ್ಬೋದು, ಭೂಮಿಯ ಮೇಲಿರುವ ತೃಣ ಅಂಕುರಾದಿಗಳನ್ನು ಎಣಿಸ್ಬೋದು. ಭೂಮಿ ಮೇಲೆ ಸಣ್ಣ ಸಣ್ಣ ಕಣಗಳನ್ನು ಎಣಿಸ್ಬೋದು. ಧೂಳಿನ ಕಣಗಳನ್ನ ಎಣಿಸೋಕ್ಕಾಗತ್ತಾ? ಆದರೂ ಅವುಗಳನ್ನ ಎಣಿಸ್ಬೋದು. ಅಂಕುರಾದಿಗಳನ್ನು ಎಣಿಸ್ಬೋದು. ಚಿಗುರುಡೈತವಲ್ಲ, ಅವುಗಳನ್ನೆಲ್ಲ ಎಷ್ಟಿದೆ ಅಂತ ಎಣಿಸ್ಬೋದು. ಸಮುದ್ರ ತರಂಗಗಳ ಪ್ರಮಾಣ ಸಂಖ್ಯೆಗಳನ್ನು ಎಣಿಸ್ಬೋದು. ಸಮುದ್ರದಲ್ಲಿ ತರಂಗಗಳು ಬರ್ತಾ ಇರ್ತಾವಲ್ಲ, ಅಲೆಗಳು, ಅವುಗಳನ್ನ ಕೂಡ ಎಣಿಸ್ಬೋದು. ಆದರೆ ನನ್ನ ವಿಭೂತಿಯ ಸಂಖ್ಯೆಯನ್ನು ಎಣಿಸುವವರಾರು? ನನ್ನ ವಿಭೂತಿ ಎಷ್ಟು ದೊಡ್ಡದು ಅಂದರೆ ಅದನ್ನು ಇವುಗಳನ್ನೆಲ್ಲ ಬೇಕಾದ್ರೆ ಎಣಿಸಿ ನೋಡ್ಬೋದು, ಆದರೆ ನನ್ನ ವಿಭೂತಿಯನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ವಿಸ್ತಾರವಾದದ್ದು. ಆದರೂ ಇವುಗಳಲ್ಲಿ ಮುಖ್ಯವಾದ ಸ್ವಲ್ಪ ವಿಭೂತಿಗಳನ್ನು ನಿನಗೆ ಪರಿಚಯ ಮಾಡಿಸುವುದಕ್ಕಾಗಿ ಹೇಳಿದೆನು. ಅಪಾರವಾದ ನನ್ನ ವಿಭೂತಿಯ ವಿಚಾರವನ್ನು ನೀನು ಕೇಳಬಲ್ಲೆಯಾ, ಅಥವಾ ನಾನು ಹೇಳಬಲ್ಲೆನಾ? ನೀನು ಕೇಳಲಿಕ್ಕೂ ಆಗೋದಿಲ್ಲ, ನಾನು ಹೇಳಲಿಕ್ಕೂ ಆಗೋದಿಲ್ಲ, ಅಷ್ಟು ವಿಸ್ತಾರವಾದದ್ದು ನನ್ನ ವಿಭೂತಿ. ಆದರೆ ರಹಸ್ಯವನ್ನು ಮಾತ್ರ ನಿನಗೆ ಹೇಳುತ್ತಿರುವೆನು. ಸರ್ವಭೂತಗಳಿಗೂ ನಾನು ಬೀಜರೂಪನಾದುದರಿಂದ ಯಾವುದನ್ನು ಚಿಕ್ಕದು ದೊಡ್ಡದು ಹೆಚ್ಚು ಕಡಿಮೆಗಳೆಂಬ ಭೇದ ಭಾವದಿಂದ ನೋಡದೆ ಸೃಷ್ಟಿಯಲ್ಲಿರುವ ಸರ್ವವನ್ನೂ ನಾನೇ ಎಂದು ನೀನು ನನ್ನ ವಿಭೂತಿಯನ್ನು ಗುರುತಿಸುವಂತಹ ಮತ್ತೊಂದು ಸುಲಭವಾದ ವಿಷಯವನ್ನು ಹೇಳುವೆನು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ. ಇದಕ್ಕೆ ನಾವು ಜ್ಞಾನ ಭಂಡಾರ ಅಂತ ಇದನ್ನು ಜ್ಞಾನದ ಯಾವ್ಯಾವ ನಮಗೆ ಜ್ಞಾನವನ್ನು ಒದಗಿಸ್ತಾವೋ ಇಂಥ ಜ್ಞಾನ ಭಂಡಾರವನ್ನು ಸರಿಯಾಗಿ ವಿಚಾರ ಮಾಡಿ ನೋಡಬೇಕು. ಸರ್ವಭೂತಗಳಿಗೂ ನಾನು ಬೀಜರೂಪನಾದುದರಿಂದ, ಎಲ್ಲ ಸೃಷ್ಟಿಗೂ ನಾನೇ ಬೀಜರೂಪನಾದುದರಿಂದ ಯಾವುದನ್ನು ಚಿಕ್ಕದು ದೊಡ್ಡದು ಹೆಚ್ಚು ಕಡಿಮೆ ಅಂತ ಯಾವ ಭೇದ ಭಾವವನ್ನು ನೋಡದೆ ಸೃಷ್ಟಿಯಲ್ಲಿರುವ ಸರ್ವವನ್ನು ನಾನೇ ಎಂದರಿ ಅಂತ ಇಲ್ಲಿ ಪರಮಾತ್ಮ ಆದೇಶವನ್ನು ಕೊಡ್ತಾ ಇದ್ದಾನೆ. ಈ ದೃಷ್ಟಿಯಲ್ಲಿ ಎಲ್ಲರೂ ನಡೆದದ್ದೇ ಆದರೆ ಕಲಹಗಳು, ಒಬ್ರಿಗೊಬ್ರು ವೈಮನಸ್ಯಗಳು ಇವು ಯಾವ ಇರೋದಿಲ್ಲ. ಸರ್ವರೂ ಸುಖದಿಂದ ಬಾಳಬಹುದು. ಯಾಕಂದರೆ ಭೂಮಿ ಮೇಲೆ ನೋಡಿ, ಭೂಮಿ ಬಹು ವಿಸ್ತಾರವಾಗಿದೆ. ಜನಸಂಖ್ಯೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದು ದೇಶ, ಒಂದು ಖಂಡ, ಹೀಗೆ ಎಲ್ಲ ವಿದೇಶಗಳನ್ನು ಒಳಗೊಂಡಂತೆ ಭೂಮಿಯಲ್ಲಿ ಜನಸಂಖ್ಯೆ ಕೇವಲ ಸೀಮಿತ ಒಂದು ಪ್ರದೇಶಗಳಲ್ಲಿ ಮಾತ್ರ ಇದೆ. ಇನ್ನು ಮಿಕ್ಕಂತೆ ಭೂಮಿಯಲ್ಲಿ ಸಮುದ್ರ, ಕಾಡು ಮೇಡುಗಳೆಲ್ಲ ಬೇಕಾದಷ್ಟಿದೆ. ಆದರೆ ಈ ಮಾನವ ವರ್ಗ ಎಲ್ಲವೂ ಕೂಡ ಈ ಪ್ರಾಣಿ ಸಮೂಹಗಳನ್ನು ಒಳಗೊಂಡಂತೆ ನಾವೆಲ್ಲವೂ ಪರಮಾತ್ಮನ ಅಂಶವೇ ಆಗಿದ್ದೀವಿ ಅನ್ನೋ ದೃಷ್ಟಿಯಿಂದ, ಸಮದೃಷ್ಟಿಯಿಂದ ನೋಡಿದ್ದೇ ಆದರೆ ಸರ್ವರಿಗೂ ಸಮಬಾಳು ಸುಖ ಜೀವನ ಸಿಗ್ತದೆ. ಇದನ್ನು ತಿಳ್ಕೊಂಡು ಬಾಳಲಿ ಸುಖವಾಗಿ, ಲೌಕಿಕ ಜೀವನ ಸುಖವಾಗಿರಲಿ ಎಲ್ಲರಿಗೂ ಅನ್ನೋ ಉದ್ದೇಶದಿಂದ ಇಂಥದನ್ನೆಲ್ಲ ಹೇಳ್ತಾರೆ. ಎಲ್ಲ ಧರ್ಮಶಾಸ್ತ್ರಗಳು ಇದನ್ನೇ ಹೇಳೋದು. ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದ ಧರ್ಮಶಾಸ್ತ್ರ ಮಾತ್ರ ಹೇಳ್ತದೆ ಅಂತಲ್ಲ, ಎಲ್ಲ ಧರ್ಮಶಾಸ್ತ್ರಗಳು ಇದನ್ನೇ ಹೇಳೋದು. ಎಲ್ಲ ಪರಮಾತ್ಮಮಯವಾಗಿರುವುದು, ನಾವೆಲ್ಲರೂ ಒಂದೇ, ಸರ್ವರಿಗೂ ಪರಮಾತ್ಮ ಒಬ್ಬನೇ ಅಂತ ಹೇಳಿ ಎಲ್ಲರೂ ಸಮಬಾಳನ್ನು ಬಾಳಬೇಕು, ಸುಖವಾಗಿರಬೇಕು, ಸಹಬಾಳ್ವೆಯನ್ನು ಬಾಳಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಅದು ಯಾಕೋ ಮೈಗೂಡ್ತಾ ಇಲ್ಲ. ಅದನ್ನೇ ಇಲ್ಲಿ ಪರಮಾತ್ಮ ಮುಂದುವರಿಸಿ ಹೇಳ್ತಾನೆ. ಹೇ ಅರ್ಜುನ, ಯಾವ ಜೀವರಲ್ಲಿ ಐಶ್ವರ್ಯ ಮತ್ತು ದಯಾಳುತ್ವವೆಂಬ ಎರಡು ಗುಣಗಳು ಏಕತ್ರವಾಗಿ ಕಾಣಬರುವುದೋ ಅವೆಲ್ಲವನ್ನೂ ನನ್ನ ವಿಭೂತಿಗಳೆಂದು ನೀನು ತಿಳಿ. ಏನು ಹೇಳ್ತಾ ಇದ್ದಾನೆ ಪರಮಾತ್ಮೆಯಲ್ಲಿ? ಹೇ ಅರ್ಜುನ, ಯಾವ ಜೀವರಲ್ಲಿ ಐಶ್ವರ್ಯ ಮತ್ತು ದಯಾಳುತ್ವ ನೋಡಿ, ಸಿರಿವಂತಿಕೆ ಇರೋ ಕಡೆ ದಯಾಳುತನ ಇರೋದಿಲ್ಲ, ದಯಾಳುತನ ಇರೋ ಕಡೆ ಐಶ್ವರ್ಯ ಇರೋದಿಲ್ಲ. ಆದರೆ ಈ ಎರಡೂ ಒಟ್ಟಿಗೆ ಎಲ್ಲಿ ಇರ್ತದೋ, ಏಕತ್ರವಾಗಿ ಕಾಣಬರೋದೋ ಅವೆಲ್ಲವನ್ನು ನನ್ನ ವಿಭೂತಿಗಳೆಂದು ನೀನು ತಿಳಿ.
ಇಲ್ಲಿ ಪ್ರಧಾನ. ಬರೀ ಅವನು ದಯಾಮಯಿ ಆಗಿರ್ತಾನೆ, ಐಶ್ವರ್ಯ ಇರೋದಿಲ್ಲ. ಅದು ನನ್ನ ವಿಭೂತಿಯೇ. ಅದರ ಪ್ರಧಾನ ವಿಭೂತಿ ಯಾವುದು ಗೊತ್ತಾ? ಐಶ್ವರ್ಯ ಮತ್ತು ದಯಾಳುತ್ವ. ಈ ಎರಡು ಒಟ್ಟಿಗೆ ಇರುವ ಕಡೆ ನಾನಿದ್ದೀನಿ ಪ್ರಧಾನವಾಗಿ, ಅದನ್ನು ನೀನು ತಿಳ್ಕೊ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಈ ಥರದ ಒಂದು ಇದನ್ನು ನಾವು ಚಕ್ರವರ್ತಿಗಳಲ್ಲಿ, ರಾಜರುಗಳಲ್ಲಿ ಕಾಣ್ತಾ ಇದ್ದೋ ಹಿಂದೆ. ಈಗ ಸಾಮಾನ್ಯವಾಗಿ ಜನಕ ಮಹಾರಾಜ ಇಂಥವನ್ನೆಲ್ಲ ನೋಡ್ತಾ ಇರ್ತೀವಿ. ಆತನಲ್ಲಿ ರಾಜ್ಯದ ಐಶ್ವರ್ಯವೂ ಇತ್ತು, ದಯಾಳುತನವೂ ಇತ್ತು. ಹೀಗೆ ಅನೇಕ ಚರಿತ್ರಾರ್ಹರಾದಂಥ ಅನೇಕ ರಾಜ ಮಹಾರಾಜರುಗಳನ್ನ, ಚಕ್ರವರ್ತಿಗಳನ್ನ ನಾವು ನೋಡಿದ್ದೀವಿ. ಇವರೆಲ್ಲ ಪ್ರಧಾನವಾದ ವಿಭೂತಿಗಳು, ಪರಮಾತ್ಮನ ಪ್ರಧಾನ ವಿಭೂತಿಗಳು ಅಂತ ಗುರುತಿಸಲ್ಪಡ್ತಾರೆ. ಈಗಲೂ ಕೂಡ ಅಂಥವ್ರೆ ಹಣವೂ ದಯಾಗುಣವೂ ಬೆರೆತಂಥ ಅನೇಕ ಜನರಿದ್ದಾರೆ. ಚಕ್ರವರ್ತಿಗಳೇ ಆಗಿನ ಕಾಲದಲ್ಲಿದ್ದರು, ಈಗಿನ ಕಾಲದಲ್ಲಿ ಅನೇಕ ಸಿರಿವಂತರು ಕೂಡ ಇದ್ದಾರೆ. ಅವರು ಕೂಡ ಪ್ರಧಾನ ವಿಭೂತಿಯೇ ಆಗಿರ್ತಾರೆ. ಆಗ ನಾವು ಅವರನ್ನು ಗೌರವದಿಂದ ಕಂಡಾಗ ಏನಾಗುತ್ತೆ, ಅವರಿಂದ ಸತ್ಕಾರ್ಯಗಳು ಬೇಕಾದಷ್ಟು ನಡೀತದೆ, ಸಮಾಜಕ್ಕೆ ಒಳಿತಾಗುತ್ತೆ. ಉಪಯೋಗಿಸ್ಕೊಂಡು ಬಾಳೋದನ್ನು ನಾವು ಕಲಿಬೇಕು, ಎಲ್ಲರೂ ಗುರುತಿಸ್ಬೇಕು, ಪರಸ್ಪರ ಗೌರವಿಸಬೇಕು. ಹೇ ಅರ್ಜುನ, ಕೇವಲ ಸೂರ್ಯಬಿಂಬ ಒಂದೇ ಆಕಾಶದಲ್ಲಿ ಇದ್ದರೂ 3 ಲೋಕದಲ್ಲಿಯೂ ಅದರ ಪ್ರಕಾಶವು ವ್ಯಾಪಿಸಿರುವುದರಿಂದ ಮತ್ತು ಬಹುಜನರು ಒಂದು ರಾಜಾಜ್ಞೆಯನ್ನೇ ಪಾಲಿಸುವುದರಿಂದ, ಒಂದೇ ರಾಜಾಜ್ಞೆಯನ್ನು ಪಾಲಿಸುವುದರಿಂದ ಅವುಗಳನ್ನು ಸಾಮಾನ್ಯ ವಸ್ತುವೆಂದು ಎಂದಿಗೂ ತಿಳಿಯಬೇಡ. ನೋಡಿದ್ರೆ ಎಂತೆಂಥ ಮಾತು ಹೇಳ್ತಾರೆ. ನಾವೇನು ಮಾಡ್ತೀವಿ, ಓ ಸೂರ್ಯನಲ್ವಾ, ಎಲ್ಲರ ಮೇಲೂ ಬೆಳಕು ಬಿದ್ದಿದೆ, ಇದೇನು ಕಾಮನ್ ಇವೆಲ್ಲ ಅಂತಾರೆ, ಸಾಮಾನ್ಯ ವಿಷಯ ಬಿಡು ಇದು ಅಂತಾರೆ. ಆದರೆ ಅಷ್ಟು ಸಾಮಾನ್ಯ ಅಂತ ತಿಳ್ಕೊಬೇಡ. ಯಾಕಂದರೆ ಒಂದೇ ಸೂರ್ಯನಾಗಿದ್ದರೂ ಸರ್ವವನ್ನು ಬೆಳಗತಕ್ಕಂಥ ಶಕ್ತಿ ಇರೋದರಿಂದ ಅದು ಸಾಮಾನ್ಯ ವಿಷಯ ಅಲ್ಲ, ಅಸಾಮಾನ್ಯ ವಿಚಾರ, ಬಹಳ ಸ್ವಾರಸ್ಯಕರವಾದ ವಿಚಾರ ಅದು. ಅಲ್ಲಿ ಪ್ರಧಾನ ವಿಭೂತಿ ಪರಮಾತ್ಮನಲ್ಲಿ. ಅದಕ್ಕೆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಅದೊಂದು ವ್ಯಾಯಾಮ ಆಗಿ ಮಾರ್ಪಟ್ಟಿದೆ ಆರೋಗ್ಯ ದೃಷ್ಟಿಯಿಂದ, ಅದೊಂಥರ. ಆದರೆ ನಮ್ಮ ಭಾವನಾತ್ಮಕವಾಗಿ ನಾವು ನಮಸ್ಕಾರವನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಒಳಿತಾಗುತ್ತೆ ಅನ್ನುವ ವಿಚಾರವನ್ನು. ಅದೇ ಥರ ಇಲ್ಲಿ ಬಹುಜನರು ಒಂದು ರಾಜಾಜ್ಞೆಯನ್ನೇ ಪಾಲಿಸುವುದರಿಂದ, ಇಲ್ಲಿ ಕಾನೂನು ಪರಿಪಾಲನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾನೂನು ಸರ್ವರಿಗೂ ಸರ್ವ ವ್ಯಾಪಕತ್ವವನ್ನು ಹೊಂದಿರ್ತದೆ, ಎಲ್ಲರಿಗೂ ಸರಿಸಮಾನಾಗಿ ಅದು ಅಪ್ಲೈ ಆಗುತ್ತೆ, ಅನ್ವಯಿಸಲ್ಪಡ್ತದೆ. ಈಗ ಅದು ಕೂಡ ಪರಮಾತ್ಮನ ಪ್ರಧಾನ ವಿಭೂತಿ, ಅದರಿಂದಲೇ ಅದನ್ನು ಕೂಡ ನಾವು ಗೌರವದಿಂದ ಪಾಲಿಸಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಯಾವ ವಿಚಾರವನ್ನು ಕೃಷ್ಣ ಬಿಟ್ಕೊಟ್ಟಿಲ್ಲ, ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಕಾಮಧೇನುವು ತಾನು ಹೋಗುವ ಪ್ರದೇಶದಲ್ಲಿ ವಸ್ತು ಸಮೂಹವನ್ನು ಕಟ್ಟಿಕೊಂಡು ಹೋಗದಿದ್ದರೂ ಏನನ್ನಾದರೂ ಬೇಡಿದರೆ ತಕ್ಷಣವೇ ಪ್ರಸವಿಸತೊಡಗುವುದು. ಕಾಮಧೇನು ಅಂತಕ್ಕಂಥ ಒಂದು ಹಸು ಎಲ್ಲ ವಸ್ತುಗಳನ್ನ ಯಾರ್ಯಾರು ಏನೇನು ಕೇಳ್ತಾರೋ ಗೊತ್ತಿಲ್ಲಪ್ಪ ಅಂತೇಳಿ ಎಲ್ಲನೂ ಒಟ್ಟಿಗೆ ಕಟ್ಕೊಂಡು ಹೊತ್ಕೊಂಡು ತುಂಬ್ಕೊಂಡು ಹೋಗೋದಿಲ್ಲ. ಆದರೆ ಆ ತಕ್ಷಣದಲ್ಲಿ ಯಾರು ಏನು ಬೇಡ್ತಾರೋ ಅದನ್ನು ಕೊಡ್ತಕ್ಕಂಥ ಶಕ್ತಿ ಕಾಮಧೇನುವಿಗೆ ಇದೆ. ಇದೇ ವಿಧವಾಗಿ ಜಗತ್ತಿನ ಸರ್ವೈಶ್ವರ್ಯವು ಒಂದು ವಿಶ್ವ ಬೀಜದಲ್ಲಿ ಅಡಗಿದ್ದರೂ ಅದನ್ನು ಗುರುತಿಸುವುದಕ್ಕೆ ಒಂದು ಲಕ್ಷಣವಿರುವುದು. ಅದ್ಯಾವುದೆಂದರೆ, ಯಾವುದರ ಆಜ್ಞೆಯನ್ನು ಈ ಜಗತ್ತಿನಲ್ಲಿ ಸರ್ವಜೀವರು ಪಾಲಿಸುವಂತೆ ಕಾಣಬರುವುದೋ ಅದನ್ನು ನನ್ನ ಅವತಾರವೆಂದೇ ತಿಳಿ. ಈಗ ಕಾಮಧೇನು ಒಂದು ಬರ್ತಾ ಇದೆ, ಅದನ್ನು ಬೇಡಿದರೆ ಏನು ಕೇಳಿದ್ರು ಕೊಡುತ್ತೆ. ಒಬ್ಬ ಒಂದು ಮಿಠಾಯಿ ಕೇಳಿದ್ರು ಕೊಡುತ್ತೆ, ಒಬ್ಬ ಒಂದು ಅರಮನೆ ಕೇಳಿದ್ರು ಕೊಡುತ್ತೆ. ಇವೆಲ್ಲವನ್ನು ಹೊತ್ಕೊಂಡು ಬಂದಿತ್ತು, ಅದು ಆ ಕ್ಷಣದಲ್ಲಿ ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ಯಾವುದರ ಆಜ್ಞೆಯನ್ನು ಈ ಜಗತ್ತಿನ ಸರ್ವಜೀವರು ಪಾಲಿಸುವಂತೆ ಕಾಣಬರುವುದೋ ಅದನ್ನು ನನ್ನ ಅವತಾರವೆಂದು ತಿಳಿ. ಜಗತ್ತಿನ ಸರ್ವೈಶ್ವರ್ಯವನ್ನು ಒಂದೇ ವಿಶ್ವ ಬೀಜದಲ್ಲಿ ಅಡಗಿಸ್ಕೊಂಡಿರ್ತದೆ ಪರಮಾತ್ಮನ ಶಕ್ತಿ. ಏನು ಬೇಡಿದ್ರು ಅವ್ರಿಗೆ ಅಂಥದ್ದು ಸಿಗುತ್ತೆ. ಅದರಿಂದ ಇದು ನನ್ನ ಅವತಾರ. ಇಂತಹ ಅವತಾರಗಳಲ್ಲಿ ಒಂದನ್ನು ಸಾಮಾನ್ಯವೆಂಬ, ಮತ್ತೊಂದನ್ನು ಉತ್ಕೃಷ್ಟವೆಂಬ ಭೇದ ಭಾವವನ್ನು ತೋರಿಸುವುದೇ ಪಾಪವು. ಇಲ್ಲಿ ಪ್ರಧಾನ ಅವತಾರವನ್ನು ಮಾತ್ರ ಗುರುತಿಸಿ ನಮಸ್ಕಾರ ಮಾಡೋದು, ಮಿಕ್ಕದ್ದನ್ನು ನಾವು ಕಡೆಗಣಿಸುವುದು, ಇವೆಲ್ಲ ಪಾಪದ ಕೆಲಸಗಳು. ಯಾಕಂದರೆ ಎಲ್ಲವನ್ನೂ ಗೌರವಿಸಬೇಕು. ಟೀಮ್ ಲೀಡ್ರಿಗೆ ಮಾತ್ರ ಗೌರವ ಕೊಡೋದು, ಮಿಕ್ಕವ್ರನ್ನೆಲ್ಲ ಕಡೆಗಣಿಸಿದ್ರೆ ಟೀಮ್ ಲೀಡ್ರ್ ಒಬ್ಬನೇ ಏನು ಮಾಡೋಕ್ಕಾಗುತ್ತೆ? ತಂಡ ಇರಬೇಕಲ್ವ? ಈ ರೀತಿಯಲ್ಲಿ ಎಲ್ಲವೂ ಸರಿಸಮಾನರೇ, ನಾಯಕತ್ವವನ್ನು ಒಬ್ಬನು ಕೊಟ್ಟಿರ್ತಾರೆ. ಆ ರೀತಿಯಲ್ಲಿ ಎಲ್ಲವೂ ಪ್ರಧಾನವೇ. ಯಾಕಂದರೆ ಈ ಜಗತ್ತೆಲ್ಲವೂ ನಾನೇ ವ್ಯಾಪಿಸಿರುವ ಸ್ಥಿತಿಯಲ್ಲಿ ನಿಕೃಷ್ಟ ಉತ್ಕೃಷ್ಟವೆಂಬ ಭೇದವು ಯಾವ ದೃಷ್ಟಿಯಲ್ಲೂ ಕಲ್ಪಿಸಲ್ಪಡುವುದು ಮತ್ತು ವ್ಯರ್ಥದಿಂದ ಕಲ್ಪಿಸುತ್ತಾ ಬುದ್ಧಿಗೆ ಕಳಂಕ ತರುವುದೇಕೆ?
ತುಪ್ಪವನ್ನು ವ್ಯರ್ಥವಾಗಿ ಕಡೆಯುವುದೇಕೆ? ಎಂಥ ಮಾತು ಹೇಳಿದ್ರು ನೋಡಿ. ತುಪ್ಪವನ್ನು ವ್ಯರ್ಥವಾಗಿ ಕಡಿಬಾರ್ದು. ಕಡಿಬೇಕಾಗಿರೋದೇನು? ಮಜ್ಜಿಗೆಯನ್ನು ಕಡೆದು ಬೆಣ್ಣೆ ತೆಗೆದು ಕರಗಿಸಿ ತುಪ್ಪ ಮಾಡಿದ್ಮೇಲೆ ಇನ್ನು ತುಪ್ಪ ಕಡಿಯೋದ್ರಿಂದ ಏನು ಬರುತ್ತೆ ಅಲ್ವಾ? ತುಪ್ಪವನ್ನು ಕಡಿಬೇಕಾಗಿಲ್ಲ. ಯಾವುದನ್ನು ಕಡಿಬೇಕೋ ಅದನ್ನು ಕಡಿದ್ರೆ ಆಯಿತು. ಮಜ್ಜಿಗೆನೂ ಕಡ್ದಿದ್ದೀವಿ, ಬೆಣ್ಣೆ ತೆಗ್ದಿದ್ದೀವಿ ಅಂದ್ಬಿಟ್ಟು ತುಪ್ಪನೂ ಕಡಿತಾ ಕೂತ್ಕೊಂಡ್ರೆ ಸಮಯ ವ್ಯರ್ಥ ಆಗುತ್ತೆ, ತುಪ್ಪ ಹಾಳಾಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಸರ್ವ ಉತ್ಕೃಷ್ಟವಾದದ್ದು ಪರಮಾತ್ಮನೇ ಅಂತ ಗೊತ್ತಾದ ಮೇಲೆ, ಎಲ್ಲರಲ್ಲಿಯೂ ಪರಮಾತ್ಮನೇ ಇರ್ತಕ್ಕಂಥ ಸುದ್ದಿ ಗೊತ್ತಾದ ಮೇಲೆ ನಾವು ಅದನ್ನು ಅರಿತುಕೊಂಡು ಬಾಳಬೇಕಷ್ಟು ಬಿಟ್ಟರೆ ನಾವು ಅದನ್ನೆಲ್ಲ ಚರ್ಚೆ ವಾದ ವಿವಾದಗಳು ಮಾಡ್ತಾ ಕೂತ್ಕೊಂಡ್ರೆ ವ್ಯರ್ಥವಾಗಿ ಕಾಲಹರಣವಾಗುತ್ತೆ, ನಮ್ಮ ಆಯುಸ್ ಮುಗಿದೋದಷ್ಟು ಬಿಟ್ಟರೆ ಜ್ಞಾನವನ್ನೇನು ನಾವು ಸಂಪಾದನೆ ಮಾಡೋದಿಲ್ಲ. ಇನ್ನು ಕೃಷ್ಣ ಮುಂದುವರೆದೇನು ಹೇಳ್ತಾನೆ ಅಂತ ಮುಂದಿನ ವಿಚಾರದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.